ನವೆಂಬರ್ 12 ಅಂದ್ರೆ ಬುಧವಾರ, ಕಾಲಭೈರವ ಜಯಂತಿ. ಈ ದಿನ ಮಹಾ ಪವಿತ್ರವಾದದ್ದು. ಯಾಕೆಂದ್ರೆ ಕಾಲ ಅಷ್ಟಮಿ ದಿನ ಬಂದಿದೆ. ಹಾಗೆ ಇವತ್ತು ಆಶ್ಲೇಷ ನಕ್ಷತ್ರ ಕೂಡ ಇದೆ. ಈ ಕಾರ್ತಿಕ ಮಾಸದಲ್ಲಿ ಬಹಳ ಪವಿತ್ರವಾದ ದಿನ ಇವತ್ತು. ಯಾರಿಗೆಲ್ಲ ಅಪಮೃತ್ಯು ಗಂಡಾಂತರ ಇದೆ, ಪದೇ ಪದೇ ಅಪಘಾತಗಳಾಗ್ತಾ ಇರೋದು, ಗಾಯಗಳಾಗ್ತಾ ಇರೋದು, ಯಾರಿಗೆಲ್ಲ ಮದ್ವೆ ಲೇಟ್ ಆಗ್ತಾ ಇದೆ, ಹಣಕಾಸಿನ ತೊಂದರೆ ಇದೆ, ಸಾಲ ಬಾಧೆ ಇದೆ, ಕೈಗೊಳ್ಳೋ ಕೆಲಸಗಳೆಲ್ಲನೂ ಕೂಡ ವಿಳಂಬ ಆಗ್ತಾ ಇರೋದು, ಈ ತರ ಯಾವುದೇ ಜಾತಕದಲ್ಲಿ ದೋಷ ಇದ್ರೂ ಕೂಡ ಕಾಲಭೈರವನ ಅನುಗ್ರಹದಿಂದ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ. ಕಾಲಭೈರವನ ಹೇಗೆ ಆರಾಧಿಸಬೇಕು ಅಂದ್ರೆ, ಈ ದಿನ ತಂದೆಗೆ ಇಷ್ಟವಾದ ಆರತಿ ಅಂದ್ರೆ ಕೂಷ್ಮಾಂಡ ಆರತಿ, ಬೂದುಗುಂಬಳಕಾಯಿ ಆರತಿ ಮಾಡಿ ಆರಾಧಿಸಬೇಕು. ಹಾಗೆ ಆರತಿ ಮಾಡಲು ಯಾವ ರೀತಿ ಮಾಡಬೇಕು ಅಂದ್ರೆ, ಬೂದುಗುಂಬಳಕಾಯಿಯನ್ನು ತೆಗೆದುಕೊಂಡು ಮಧ್ಯ ಭಾಗದಲ್ಲಿ ನಾವು ಕಟ್ ಮಾಡಿ ಅದನ್ನ ನೀಟಾಗಿ ಒಳಗಡೆ ಇರುವಂತದೆಲ್ಲನೂ ಕೂಡ ತಿರುಳನ್ನೆಲ್ಲ ತೆಗೆದು, ಸೊ ಅಲ್ಲಿಗೆ ನೀವು 365 ಬತ್ತಿ ಅಂತ ಬರುತ್ತೆ, ಅಂದ್ರೆ 365 ಬತ್ತಿ ಅಂತ ಬರುತ್ತೆ. ಅದನ್ನು ತಗೊಂಡು ಬತ್ತಿಗೆ ದೀಪದ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಕೂಡ ನೀವು ಹಾಕಬಹುದು. ಹಾಗೆ ದೀಪದ ಬತ್ತಿಗೆ ನೀವು ಕರ್ಪೂರನ ಸ್ವಲ್ಪ ನೀವು ಪುಡಿ ಮಾಡಿ ಹಾಕೋದ್ರಿಂದ ಸೊ ದೀಪ ತುಂಬಾ ಚೆನ್ನಾಗಿ ಉರಿಯುತ್ತೆ. ಹಾಗೆ ಈ ದಿನ ಕಾಲಭೈರವನಿಗೆ ಆರತಿ ಮಾಡೋಕೆ ಆಗದೆ ಇದ್ರೆ 5 ಅಮಾವಾಸ್ಯೆಗೆ ಈ ಒಂದು ಕೂಷ್ಮಾಂಡ ಆರತಿ ಮಾಡಿದ್ದೇ ಆದ್ರೆ ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ, ನಿಮ್ಮ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಆ 5 ಅಮಾವಾಸ್ಯೆಯಲ್ಲಿ ಆರತಿ ಮಾಡ್ತಾ ಬಂದಷ್ಟು ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಸಾಧ್ಯ ಆದ್ರೆ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಕೂಡ ಹೋಗಬಹುದು ಅಥವಾ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಕೂಡ ಹೋಗಬಹುದು. ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ತಿಳಿಸಿ, ಅವರಿಗೆಲ್ಲ ಭೈರವನ ಕೃಪೆ ಸಿಗಲಿ.